ಮೇಡಮ್ ಆಟ ಅಂತ ಬಂದಾಗ ಆಟ ಆಡಿದ್ದಾರೆ. ಎಂಟರ್‌ಟೈನ್‌ಮೆಂಟ್ ಅಂತ ಬಂದಾಗ ಎಂಟರ್‌ಟೈನ್ ಮಾಡಿದ್ದಾರೆ. ಮನೆಯವ್ರು ಎಲ್ಲರೂ ಮಾಡಿದೀವಿ ಆ ಕೆಲ್ಸನೂ ಕೂಡ. ಇಲ್ಲಿರೋ ನಮ್ಮನ್ನು ಸೇರಿ, ನಮ್ಮ 4 ಜನನು ಸೇರಿಸಿಕೊಂಡು ಮನೇಲಿ ಪ್ರತಿಯೊಂದರಲ್ಲೂ ಎಲ್ಲರೂ ಇನ್ವಾಲ್ವೇಷನ್ ಇದೆ. ತುಂಬಾ ಇದೆ. ಯಾಕಂದ್ರೆ ನಾವು ನಮ್ದು ಪಾಠ ಅದ್ರಲ್ಲಿ ಇರ್ಲಿಲ್ಲ ಅಂದ್ರೆ ಸಾಧ್ಯ ಆಗ್ತಿರ್ಲಿಲ್ಲ. ಯಾರೋ ಒಬ್ಬ ವ್ಯಕ್ತಿಯಿಂದ ಆಗಿದೆ ಅಂತ ಅನ್ನೋದಲ್ಲ. ಎಲ್ರೂ ಕಾಂಟ್ರಿಬ್ಯೂಷನ್ ತುಂಬಾ ಇದೆ ಮನೆಗೆ. ಅದರಲ್ಲಿ ಎಲ್ಲೋ ಒಂದು ಕಡೆಗೆ ಅವನು ಹನುಮಂತನ ಮುಗ್ಧತೆ ಮತ್ತೆ ಅವನು ಆಟ ಆಡೋ ರೀತಿ, ಅವನು ತನಗೋಸ್ಕರ ತಾನು ಆಟ ಆಡ್ತಾನೆ. ಎಲ್ಲೋ ಒಂದ್ ಕಡೆ ಯಾವುದೋ ಒಂದು ಗ್ರೇ ಏರಿಯಾ ಹುಡ್ಕೊಂಡು ಹೋಗ್ಲಿಲ್ಲ ಎಲ್ಲೂ ಕೂಡ. ಇನ್ನೊಂದು ಅಡ್ಡದಾರಿ ಹಿಡ್ಕೊಂಡು ಆಟ ಗೆಲ್ಬೇಕು ಅಂತ ಯಾವತ್ತೂ ಮಾಡ್ಲಿಲ್ಲ ಅವನು. ತುಂಬಾ ನೀಟಾಗಿ ತುಂಬಾ ಚೆನ್ನಾಗಿ ಆಟ ಆಡ್ಕೊಂಡ್ ಬಂದ. ಅದೇ ರೀತಿ ಎಲ್ರ ಮನಸ್ಸನ್ನೂ ಗೆದ್ದ. ಮತ್ತೆ ಹೇಗೆ ಅಂತಂದ್ರೆ ಅವ್ನು ಕೊಡ್ಬೇಕಾದ್ರೆ ರೀಸನ್‌ಗಳು, ಅವ್ನು ಕೊಡೋ ಕಾರಣಗಳಲ್ಲಿ ನಾವ್ ಯಾರು ಕೂಡ ಜಗಳ ಆಡ್ತಾ ಇರ್ಲಿಲ್ಲ. ನಾವ್ ಯಾರು ವಾದ ಮಾಡ್ತಾ ಇರ್ಲಿಲ್ಲ. ಇಲ್ಲೇ ಅನುಷಾ ಇದಾರೆ, ಐಶ್ವರ್ಯ ಇದಾರೆ, ಎಲ್ರೂ ಇದೀವಿ. ನನಗೆ ಇವರೆಲ್ಲ ರೀಸನ್ ಕೊಟ್ಟಾಗ ನಾನೇ ಇವ್ರ ಜೊತೆ ವಾದ ಮಾಡ್ತಿದ್ದೆ, ಜಗಳ ಮಾಡ್ತಿದ್ದೆ. ಅವನ ಜೊತೆ ಮಾಡ್ತಿರ್ಲಿಲ್ಲ. ನನ್ನನ್ನ ಅಷ್ಟೇ ಅಲ್ಲ, ಇವ್ರು ಯಾರು ಕೂಡ ವಾದ ಮಾಡ್ತಾ ಇರಲಿಲ್ಲ ಅವನ ಜೊತೆಗೆ. ಯಾಕಂದ್ರೆ ಅದು ಅವನಲ್ಲಿರೋ ಮುಗ್ಧತೆ ಅದು. ಅವ್ನು ಹೇಳ್ತಾ ಇದ್ದ, ನೋಡಿ ನನ್ನ ಬಂದಾಗ ನಾನು ಹೇಳಿದ್ದೀನಿ, ನಿಮ್ಮದು ಬಂದಾಗ ನೀವು ಹೇಳ್ರಿ, ನಾನು ತಗೋತೀನಿ ಅಂತಿದ್ದ. ಅದು ಬಹಳ ಇಷ್ಟ ಆಗೋದು ಎಲ್ಲೋ ಒಂದ್ ಕಡೆಗೆ. ಮತ್ತೆ ಆಟ ಅಂತ ಬಂದಾಗ ಎಲ್ಲೂ ಆಟ ಬಿಟ್ಕೊಡ್ಲಿಲ್ಲ ಅವನು. ಅದು ತುಂಬಾ ಇಷ್ಟ ಆಗಿದೆ. ಒಳ್ಳೆ ಸ್ಟ್ರಾಂಗ್ ಕಾಂಪಿಟೇಟರ್ ಹನುಮಂತು. ಅವನು ಎಲ್ಲೋ ಒಂದ್ ಕಡೆ ಗೆಲ್ತಾನೆ ಅಂತನೋ ಮನಸ್ಥಿತಿ ನನಗಿದೆ ಮನಸ್ಸಲ್ಲಿ.